ಶಿಕ್ಷಣ ಇಲಾಖೆಯವರು ಕತ್ತೆ ಮೇಯಿಸ್ತಾ ಇದಾರಾ? ಮೇಲೆ ಗಮನಕ್ಕೆ ಬಂದಿಲ್ವಾ? ಸರ್ಕಾರಿ ಶಾಲೆದು ಈ ತರ ಒತ್ತುವರಿ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಸಂಸದ್ರೆ ಭ್ರಷ್ಟರು, ನೀಚರು, ಇವ್ರನ್ನ ಇನ್ನೂ ಏನಂತ ಕರಿಬಹುದು? ಇವತ್ತು ಸುಧಾ ಹೇಳ್ತಿದ್ದೀನಿ ಕೇಳಿ, ಜನಗಳು ನೀವು ಬನ್ನಿ ಚುನಾವಣೆಗೆ ನಿಂತ್ಕೊಳ್ಳಿ, ಅದ್ರದ್ದೇನು ಅಂತ ನಿಮ್ಗೆ ಗೊತ್ತಾಗ. ಜನಗಳು MLA ಗಳು ಏನಿದ್ದಾರೆ ಇವರೆಲ್ಲ ಆ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಅದೇ ಅವ್ರ ಮೊದಲನೇ ಟಾರ್ಗೆಟ್. ಕಾರಣ ಮಾಡೋರು, ಅಧಿಕಾರಿಗಳು ಸಂಬಳ ತಗೊಳ್ಳೋರು ಸಾರ್ವಜನಿಕರು ಕೆಲಸ ಮಾಡ್ತೀನಿ ಅಂತ ಬರೋದು. ಇವರು ದುಡ್ಡು ಮಾಡಕ್ ಬಂದಿರೋದು ಸರ್, ಕೆಲಸ ಮಾಡಕ್ಕಲ್ಲ. ನಾನು BJP ಕಾರ್ಯಕರ್ತನ, ಸಂಸದರು ಅವ್ರನ್ನ ಕೆಲಸ ಮಾಡೋರು ಅಂತ ನಾನು ಮನಸಾರೆ ನಂಬಿದ್ದೆ. ಆದ್ರೆ ಅವ್ರು ಕೆಲಸ ಮಾಡೋಲ್ಲ. ದುಡ್ಡಿರೋರು ನೋಡೋರ್ನ ಬೆಂತಟ್ಟಂತವ್ರು ಅಂತ. ನಟ್ಗಳ್ಳಿ ಅನ್ನೋ ಗ್ರಾಮದಲ್ಲಿ ಹಗರಣಗಳು ಬೇಜಾನಿದೆ. ನಾನು ಟಾರ್ಗೆಟ್ ಆದ್ರೂ ಪರವಾಗಿಲ್ಲ ಸರ್, ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ. ಜೀತದ ಪದ್ಧತಿ ಹೊರಟೋಗಿದೆ ಅಂತ ಹೇಳ್ತಾರಲ್ಲ, ದೇವರಣೆ ಹೋಗಿಲ್ಲ. ಅದನ್ನ ಕಬಳಿಸ್ಬೇಕು. ಮೇನ್ ರೋಡ್ಗಳಲ್ಲಿ ಎ ಖರಾಬು, ಬಿ ಖರಾಬು, ಕಾಲುವೆ ಜಾಗಗಳು, ಪೂರ್ಣಯ್ಯ ನಾಲೆಗಳು, ಇವೆಲ್ಲನೂ ಮುಚ್ಕೊಂಡು ಮಾರ್ಕೊಂಡು ತಿನ್ಕೊಂಡು ಇವರೆಲ್ಲ ಇದೇ ಕೆಲಸ, ಇದೇ ದಂಧೆ ಅವ್ರಿಗೆ. 1 ಎಕರೆ 30 ಗುಂಟೆ ಅಂತ RTC ಕೊಡ್ತಾರೆ. 2 ಎಕರೆ ಬಿ ಖರಾಬು ಅಂತ ಇದೆ. ಇನ್ನು 1 ಎಕರೆ 24 ಗುಂಟೆ ಜಾಗ, ಟೋಟಲ್ 1 ಎಕರೆ 24 ಗುಂಟೆ ಜಾಗ ಹದ್ದುಬಸ್ತು ಸರ್ವೆ ಮಾಡದೆ ಹದ್ದುಬಸ್ತು ಮಾಡ್ತಾರೆ. ಆ ಶಾಲೆ ಉಳಿದ್ರೆ ಸಾವಿರಾರು ಮಕ್ಕಳು ಓದೋ ಅಂತ ಶಾಲೆ ಜಾಗ ಕೆಳಮಟ್ಟದವರು, ಮಧ್ಯಮ ವರ್ಗದವರು, ಇವ್ರು ಮೋಸ ಮಾಡಿ ಇವರೆಲ್ಲ ಬದುಕ್ತಾ ಇರೋದು. ಈಗ ಮತ್ತೆ ಚುನಾವಣೆ, ಮತ್ತೆ ಅದೇ ನಾಟಕ ಸ್ಟಾರ್ಟ್. ಜಾತಿ, ತಿರ್ಗಾ ಮತ್ತೆ ಧರ್ಮ, ಜಾತಿ ಧರ್ಮ, ಇದೇ ಇವ್ರ ಟಾರ್ಗೆಟು. ಎಲ್ಲ ಇವ್ರ ಪಕ್ಷಗಳು, ಇವನು ಅವನ ಮೇಲೆ ಹೇಳ್ತಾನೆ, ಅವ್ನು ಇವನ ಮೇಲೆ ಹೇಳ್ತಾನೆ. ಇವ್ರ ಯೋಗ್ಯತೆಗೆ ನಾನು ಇಂಥ ಕೆಲಸ ಮಾಡಿದೆ, ಇಂಥದ್ದು ಮಾಡಿದೆ, ಪ್ರತಿ ತಿಂಗಳು ಇಂಥದ್ದಾಗಿದೆ, ಇಷ್ಟು ಕೋಟಿ ಪ್ರಾಜೆಕ್ಟ್, ಇಂಥದ್ದು ಕೆಲಸ ನಡೀತಾ ಇರೋ ಜಾಗದಲ್ಲಿ 1 ಕೋಟಿ 2 ಕೋಟಿ 10 ಲಕ್ಷ 50 ಲಕ್ಷ 30 ಲಕ್ಷ ಇಂಥ ಕಾಮಗಾರಿ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿ ಬೋರ್ಡ್ ಹಾಕಿದಾರೆ ಅಂತ. ಅಯೋಗ್ಯರು, ಭ್ರಷ್ಟರು ಅನ್ಬೇಕು ಇವ್ರನ್ನ, ಅಯೋಗ್ಯರು ಅನ್ಬೇಕು ಇವ್ರನ್ನ, ಯಾರನ್ನ ಶಾಸಕರುಗಳನ್ನ. ಸರ್ಕಾರಿ ಶಾಲೆ ಒತ್ತುವರಿ ಆಗಿದೆ ಅಂದ್ಬಿಟ್ಟು 1 ವರ್ಷದ ಹಿಂದೆ BJP ಸರ್ಕಾರ ಇದ್ದಾಗ ನಾನು ದೂರು ಕೊಟ್ಟೆ. ನಾನು ಅದೇ ಪಕ್ಷದ ಕಾರ್ಯಕರ್ತನಾಗೂ ಇದ್ದೆ. ಆದರೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಯಾರೋ ನಮ್ಮ ಅಧಿಕಾರಿಗಳು. ಅವ್ರಿಗೆ ತಿಂಗಳು ಕರೆಕ್ಟಾಗಿ ಸಂಬಳ ಬೇಕು, ಬರ್ತಾಯಿದೆ, ಈಗಲೂ ಬರ್ತಾಯಿದೆ. ಈಗ ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಸರ್ಕಾರದಿಂದ, ಈಗಿರೋ ಕಾಂಗ್ರೆಸ್ ಸರ್ಕಾರ. ಈಗಲೂ ದೂರು ಕೊಟ್ಟಿದ್ದೀನಿ. ಹಿಂದೆ ಇದ್ದಂಥ DDP ಅವರು ವರ್ಗಾವಣೆ ಆಯಿತು, ಪ್ರಮೋಷನ್ ಆಯಿತು, ಅವ್ರಿಗೆ ಪ್ರಮೋಷನ್ ಆಗಿ ಅವ್ರ ಖಾತೆಗೆ ಹಣ ಹೋಗ್ತಾ ಇರಬೇಕು, ಗೂಟದ ಕಾರು ಇದೆಲ್ಲ ಬೇಕು ಅವ್ರಿಗೆ, ಅವ್ರು ನೆಮ್ಮದಿಯಾಗಿದ್ದಾರೆ. ಈಗ ಬಂದಿರೋರಿಗೆ ಜನತಾ ದರ್ಶನದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಮತ್ತು ಉಸ್ತುವಾರಿ ಮಂತ್ರಿಗಳ ಮುಂದೆನೇ ಕೊಟ್ಟರು ಇವರು ಅಸಡ್ಡೆ ಮಾಡ್ತಾರೆ ಅಂದರೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರಾ, ಅಥವಾ ಈ ಅಧಿಕಾರಿಗಳು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಾ? ಈಗ ನಮ್ಮಿಂದ ಮತ ಪಡೆದಂಥ ಶಾಸಕ ಏನು ಮಾಡ್ತಾವ್ರೆ? ಶಾಸಕರು ನನಗೆ ಸಂಬಂಧನೇ ಇಲ್ವಾ, ಇವ್ರ ಗಮನಕ್ಕೆ ಗೊತ್ತಿಲ್ವಾ? ಗೊತ್ತಿದ್ದು ಇಲ್ಲ ಅವ್ರ ಕಡೆಯವರೇ ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ? ಈ ಪರಿಸ್ಥಿತಿ ಉಂಟಾಗಿ ವಾತಾವರಣ ನಮ್ಮ ಸುತ್ತ ಕಾಣಿಸ್ತಾ ಇದೆ. ಸರ್, ಇದು ಊಟಗಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1 ಎಕರೆ 30 ಗುಂಟೆ ಅಂತ RTC ಕೊಡ್ತಾರೆ. 2 ಎಕರೆ ಬಿ ಖರಾಬು ಅಂತ ಇದೆ. ಇನ್ನು 1 ಎಕರೆ 24 ಗುಂಟೆ ಜಾಗ, ಟೋಟಲ್ 1 ಎಕರೆ 24 ಗುಂಟೆ ಜಾಗ ಹದ್ದುಬಸ್ತು ಸರ್ವೆ ಮಾಡದೆ ಹದ್ದುಬಸ್ತು ಮಾಡ್ತಾರೆ. ಈ ವಿಚಾರವಾಗಿ ನಾನು ದೂರು ಕೊಟ್ಟಿರೋದು. ಆದರೆ ಇದುವರೆಗೂ ಆಯಿತು, ಯಾವೊಬ್ಬ ಇಲಾಖೆ ಅಧಿಕಾರಿ ಆಗಲಿ ಒಂದು ಲೆಟ್ರ್ ಮುಖಾಂತರ ಪತ್ರ ವ್ಯವಹಾರ ಮಾಡಿಲ್ಲ. ಅವರು ಸರ್ಕಾರದ ಕಾರ್ಯದರ್ಶಿ ಅವ್ರ ಗಮನಕ್ಕೂ ಸುಧಾ ಕೊಟ್ಟಿದ್ರು ಇನ್ನೂ ಒಂದು ಪತ್ರ ವ್ಯವಹಾರ ಮಾಡ್ತಾಯಿಲ್ಲ ಅಂದರೆ ಈಗ ಇದನ್ನು ಸಾಮಾನ್ಯ ಜನಕ್ಕೆ ತಿಳಿಸ್ಬೇಕು. ಏನಕ್ಕೆ ಅಂದರೆ ಇವರೆಲ್ಲ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಏನೋ ಒಂದು ಅಕ್ರಮ ನಡೆದಿರೋದಕ್ಕೆ ತಾನೇ ಇವ್ರು ಕೊಡ್ತಾಯಿಲ್ಲ, ಬಂದು ತನಿಖೆ ಮಾಡ್ತಾಯಿಲ್ಲ. ಅಂದರೆ ಏನು ನಮ್ಮನೆ ಸೊತ್ತಲ್ಲ ಸ್ವಾಮಿ, ನಮ್ಮೆಲ್ಲರ ಸೊತ್ತು, ಸಾರ್ವಜನಿಕರ ಸೊತ್ತು. ಆ ಶಾಲೆ ಉಳಿದ್ರೆ ಸಾವಿರಾರು ಮಕ್ಕಳು ಓದೋ ಅಂಥ ಶಾಲೆ ಜಾಗನ ಇವರು ರಾಜಕಾರಣ ಮಾಡೋರು, ಅಧಿಕಾರಿಗಳು ಸಂಬಳ ತಗೊಳ್ಳೋರು ಸಾರ್ವಜನಿಕರು ಕೆಲಸ ಮಾಡ್ತೀನಿ ಅಂತ ಬರೋದು. ಇವರು ದುಡ್ಡು ಮಾಡೋಕ್ಕೆ ಬಂದಿರೋದು ಸರ್, ಕೆಲಸ ಮಾಡೋಕ್ಕಲ್ಲ. ಇದನ್ನು 1 ವರ್ಷ ಬೇಕಾ? ಒಂದು ದೂರುದಾರ ಹೋಗಿ ದೂರು ಕೊಟ್ಟರೆ ಸರ್, ಸರ್ಕಾರದ ಕಾರ್ಯದರ್ಶಿ, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಸರ್ಕಾರದ ಕಾರ್ಯದರ್ಶಿಯವ್ರಿಗೆ ಒಂದು ಲೆಟ್ರು, DDPIಗೊಂದು, ಮತ್ತು ಜಿಲ್ಲಾಧಿಕಾರಿಗಳಿಗೊಂದು, ಮತ್ತು ಈಗ ಜನತಾ ದರ್ಶನದಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಸರ್ಕಾರಕ್ಕೊಂದು. ಇಷ್ಟೂ ಜನಕ್ಕೆ ಕೊಟ್ಟರು ಬರೀ ಅವತ್ತಿನ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ತಹಸೀಲ್ದಾರ್ಗೆ ನಾನು ದೂರು ಕೊಟ್ಟಿಲ್ಲ ಸರ್. ಏನಕ್ಕೆ ಅಂದರೆ ಇವ್ರು ವ್ಯವಹಾರ ಮಾಡ್ಬೇಕು, ಇವ್ರು ಪತ್ರ ವ್ಯವಹಾರ ಮಾಡಬೇಕಾಗಿರೋರು ಶಿಕ್ಷಣ ಇಲಾಖೆಯವ್ರನ್ನ ಕತ್ತೆ ಮೇಯಿಸ್ತಾ ಇದ್ದಾರಾ? ಈಗ MLA ಗಮನಕ್ಕೆ ಬಂದಿಲ್ವಾ? ಅಲ್ಲಿರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹಿಂದೆ ಇದ್ದಂತಹ ಭ್ರಷ್ಟರು, ನೀಚರು, ಇವ್ರನ್ನ ಇನ್ನೂ ಏನಂತ ಕರಿಬೋದು? ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಇವರು ಅದರೊಳಗೆ ಶಾಮೀಲಾಗಿದ್ದಾರಾ? ದೂರು ಕೊಟ್ಟರೆ ಇದ್ರ ಬಗ್ಗೆ ಈಗ ಇವರು MLAನೇ ಇರ್ತಾರೆ.
ಅಂದರೆ ಇವರು ಈ ಪಕ್ಷದ ಎಮ್ ಎಲ್ ಎ ಇವ್ರ ಕಡೆಯವ್ರನ್ನೇ ಕೆಲಸ ಮಾಡಬೇಕು ಅಂತ ಗೆದ್ದಿರೋದ ಈ ಎಮ್ ಎಲ್ ಎ ನಿಮ್ಮ ಕ್ಷೇತ್ರದ ಎಮ್.ಎಲ್.ಎ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರು. ಯಾಕೆ ವಿಚಾರ ಗೊತ್ತಿರೋ ಮೌನ ಆಗಿದ್ದಾರೋ? ಮೋಸ್ಟ್ಲಿ ಅವ್ರ ಕಡೆಯವರೇ ಕಬಳಿಸಿದಾರೋ, ಇಲ್ಲ ಅವ್ರ ದೊಡ್ಡಪ್ಪನ ಕಡೆಯವರು ಚಿಕ್ಕಪ್ಪನ ಕಡೆಯವರು ಯಾರು ಅದರೊಳಗೆ ಇರ್ಬೋದು. ಈಗ ನಾನು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕಡೆಯವ್ರು ಯಾರಾದರೂ ಕಬಳಿಸಿದ್ರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅಂದರೆ ನಾನು ಇಲ್ಲಪ್ಪ ಇದು ನನ್ನ ಕ್ಷೇತ್ರದೊಳಗಡೆ ನಡೆದಿರೋ ಅಕ್ರಮ, ಇದನ್ನು ಎತ್ತಿಡಿಲೇಬೇಕು ಅನ್ನೋ ಒಂದು ಪರಿಜ್ಞಾನ ಇದ್ದರೆ, ಅರಿವಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ತಗೊಂಡು ಮಾಡ್ತಿದ್ರು. ಅಧಿಕಾರಿಗಳಿಗೆ ಕಿವಿ ಹಿಂಡ್ತಿದ್ರು. ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇವ್ರು ನಮ್ಮ ಕೆಲಸ ಮಾಡಲಿ ಅಂತ ಶಾಸಕಾಂಗನ ಕಳಿಸಿದ್ರೆ ಇವ್ರು ಮಾಡ್ತಾ ಇರೋದೇನೋ ಅವ್ರ ಜೊತೆನೇ ಸೇರ್ಕೊಂಡು ಕಬಳಿಸೋ ಕೆಲಸಕ್ಕೆ ಬೆನ್ನು ಕೊಟ್ಕೊಂಡು ನಿಂತಿರ್ಬೋದು. ಈಗ ನನಗೆ ಆಗಿರೋ 1 ವರ್ಷದಿಂದ ಒಬ್ಬ ಇಲಾಖೆಯಿಂದ ಇಲಾಖೆಗೆ ಅಲಿದಾಡಿರೋ ಹೋರಾಟಗಾರರಿಗೆ ಇನ್ನೇನು ಅನಿಸ್ಬೋದು? ಬರೀ ಸುಳ್ಳು. ಇವರು ಪ್ರತಿಯೊಬ್ಬ ಅಧಿಕಾರಿಗಳು ಆಗ್ಬೋದು ಅಥವಾ ಈ ಎಮ್ ಎಲ್ ಎಗಳು ಏನಿದ್ದಾರೆ ಇವರೆಲ್ಲ ಆ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಅದೇ ಅವ್ರ ಮೊದಲನೇ ಟಾರ್ಗೆಟ್. ಅದನ್ನು ಕಬಳಿಸ್ಬೇಕು. ಮೇಯ್ನ್ ರೋಡ್ಗಳಲ್ಲಿ ಎ ಖರಾಬು, ಬಿ ಖರಾಬು, ಕಾಲುವೆ ಜಾಗಗಳು, ಪೂರ್ಣಯ್ಯ ನಾಲೆಗಳು ಇವೆಲ್ಲನೂ ಮುಚ್ಕೊಂಡು ಮಾರ್ಕೊಂಡು ತಿನ್ಕೊಂಡು ಇವರೆಲ್ಲ ಇದೇ ಕೆಲಸ, ಇದೇ ದಂಧೆ ಅವ್ರಿಗೆ. ಇನ್ನೇನಿಲ್ಲ ಅವ್ರಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಮನೋಭಾವ ಇಲ್ಲ. ಸರ್ಕಾರದಿಂದ ಬರುವಂಥ ಅನುದಾನಗಳು ಜನಗಳಿಗೆ ತಲುಪ್ತಾ ಇದೆಯಾ? ಮನೆಗೆ ಇವ್ರು ಭೇಟಿ ಮಾಡ್ತಾ ಇದ್ದಾರಾ? ಏನೂ ಮಾಡಲ್ಲ. ಇವ್ರಿಗೇನು ಕೂತಿದ್ದ ಕಡೆಗೆ ಗೂಟದ ಕಾರ್ ಇದೆ, ಅಧಿಕಾರದಲ್ಲಿ ಗೆದ್ದಿದ್ದೀವಿ, ಗೂಟದ ಕಾರ್ ಹಾಕ ಎ ಸಿ ಕಾರ್ ಹಾಕೊಂಡು ಅವ್ನ ಕಡೆಯವನು ಇವ್ರ ಕಡೆಯವರು ಅವ್ರ ಕಾರ್ಯಕರ್ತರ ಕಡೆಯವರು ಅವ್ರಿಗೆ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ, ಅಲ್ಲಿಗೆ ಹೋಗಬೇಕು ಅಷ್ಟೇ ಅವ್ರ ಉದ್ದೇಶ. ನೀವು ಬಿಜೆಪಿ ಕಾರ್ಯಕರ್ತರು ನಿಮ್ಮದೇ ಪಕ್ಷ ಸಂಸದರು ಇದ್ರೆ ಅವ್ರ ಗಮನ ತಂದು ಸಮಸ್ಯೆ ಬಗೆಹರಿಸಬಹುತ್ತಲ್ಲ ಸರ್? ಹಿಂದೆ ಸಂಸದರು, ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿ ಒಂದು ಮಹಾಶಕ್ತಿ ಕೇಂದ್ರದಲ್ಲಿ ಕೆಲಸ ಮಾಡಿದವನು. ನಾನು 2 ಪಂಚಾಯತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಇದೇ ಸಂಸದರು ಅಂತಂದ್ರಲ್ಲ, ನಾನು ಅಪ್ಪಟ ಅಭಿಮಾನಿ ಇದೇ ಸಂಸದರಿಗೆ. ಆ ಅಭಿಮಾನಿಯಾಗಿ ನಾನು ಅವ್ರನ್ನ ಕೆಲಸ ಮಾಡೋರು ಅಂತ ನಾನು ಮನಸಾರೆ ನಂಬಿದ್ದೆ. ಆದರೆ ಅವ್ರು ಕೆಲಸ ಮಾಡೋರಲ್ಲ, ದುಡ್ಡಿರೋರು ನೋಡೋರನ್ನ ಬೆಂತಟ್ಟಂಥವ್ರು ಅಂತ ನನಗನ್ನಿಸ್ತು. ಮತ್ತು ಆ ಹಿಂದೆ ನಮಗಿಂತ ಸೀನಿಯರ್ಗಳಿರ್ತಾರಲ್ಲ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಅಂತ, ಅವ್ರ ಮಾತನ್ನು ಕೇಳೋಂಥವ್ರು ಅಂತ ನನಗನ್ನಿಸ್ತು. ಮತ್ತು ಈ JDS ಈ BJP ಇವ್ರ ಕಡೆ ಒಡಂಬಡಿಕೆ ಮಾಡೋ ಅಂಥ ಕೆಲಸ ಮಾಡ್ತಿದ್ದಾರೆ ಅವರು. ಒಳ್ಳೆ ಕೆಲಸ ಮಾಡಿ ಆಯಿತು, ಒಡಂಬಡಿಕೆ ಮಾಡ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಹಿಂದ್ಗಡೆ ಹಗಲು ರಾತ್ರಿ ಅಂತ ಪಣಕ್ಕಿಟ್ಟು ಇದೇ ಕಾರ್ಯಕರ್ತರು ಅವ್ರ ಜೊತೆ ಹೊಡೆದಾಡ್ಲಿಲ್ವಾ, ಕೆಲಸ ಮಾಡಲಿಲ್ವಾ? ನಿಮ್ಗೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಸರ್ಕಾರಿ ಶಾಲೆದು ಈ ಥರ ಒತ್ತುವರಿ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ ಸಂಸದ್ರೆ? ಇವತ್ತು ಸುಧಾ ಹೇಳ್ತಿದ್ದೀನಿ ಕೇಳಿ, ಜನಗಳು ನೀವು ಬನ್ನಿ ಚುನಾವಣೆಗೆ ನಿಂತ್ಕೊಳ್ಳಿ, ಅದ್ರದ್ದೇನು ಅಂತ ನಿಮಗೆ ಜನಗಳು ಅಂತ ಹೇಳ್ತಿದ್ರಲ್ವಾ? ಇವತ್ತು ಯಾಕೆ ಬಂದಿದೆ ನಿಮ್ಮ ಬಾಯಲ್ಲಿ ಜನಗಳು ಅಂತ? ಜನಗಳು ಕೆಲಸ ಸ್ವಾಮಿ, ಜನಗಳ ಕೆಲಸ ಅಂದ್ರೇನು? ಪ್ರತಿಯೊಬ್ಬರು ಗ್ರಾಮಗಳಲ್ಲಿ ಕಾರ್ಯಕರ್ತರು ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಗಮನ ಕೊಡುವಂಥದ್ದನ್ನ ಜನಗಳಿಗೆ ಮಾಡಿರೋಂಥದ್ದು ನೀವು ಅನ್ಬೋದು. ಮತ್ತು ಮೊನ್ನೆ ಹೇಳ್ಕೊಟ್ರು, ನಾನು ಮೈಸೂರಲ್ಲಿ 9 ವರ್ಷ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ನನ್ನಷ್ಟು ಅಭಿವೃದ್ಧಿ ಮಾಡಿದ್ರೆ ಯಾರೂ ಇಲ್ಲ ಅಂತ ಹೇಳಿದ್ರು. ಸರ್, ಈಗ ಸಾರ್ವಜನಿಕರಿಗೆ ಟ್ರೈನ್ ತಗೊಬಂದೆ, ಸಾರ್ವಜನಿಕರಿಗೆ ಏರ್ಪೋರ್ಟ್ ತಗೊಬಂದೆ ಅಂತ ಇವರ ಒಂದು ಇದು, ಮತ್ತು ರೋಡ್ ತಗೊಬಂದೆ, ಹೈವೇ ರೋಡು 10 ಹೈವೇ ತಗೊಬಂದಿದ್ದೀನಿ ಅನ್ನೋದು ಇವ್ರ ವಾದ. ಮೈಸೂರಲ್ಲಿ ಎಷ್ಟು ಜನ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾರೆ. ಇವ್ರು ಮಾಡಿರೋದು ಹೊರದೇಶದಿಂದ. ಈಗ ಮೈಸೂರಲ್ಲಿ ಏರ್ಪೋರ್ಟ್ ಇನ್ನೂ ಡೆವಲಪ್ ಮಾಡೋ ಅಂಥದ್ದಿದೆ. ಈ ಸಾಮಾನ್ಯ ವರ್ಗದವ್ರು ಎಷ್ಟು ಜನ ಓಡಾಡ್ತಾ ಇದ್ದಾರೆ? ಮುಂದೆ ಆಗೋದನ್ನು ಮಾಡಿದ್ದೀನಿ, ಒಳ್ಳೆ ಉದ್ದೇಶ ಸ್ವಾಮಿ. ಆದರೆ ಇಲ್ಲಿ ನಡೀತಾರೆ, ಇದನ್ನು ಹೇಳ್ಬೇಕಲ್ವ ನೀವು. ಯಾವುದೇ ಸರ್ಕಾರ ಬರಲಿ, BJPನವರು ಬರಲಿ, ಕಾಂಗ್ರೆಸ್ ಆದರೂ ಬರಲಿ, ಇನ್ನೊಂದು JDS ಆದರೂ ಬರಲಿ, ಇಲ್ಲಿ ನಡೀತಾರೆ ಪ್ರೆಸೆಂಟ್ ಏನು? ಇಲ್ಲಿ ಸಾಮಾನ್ಯ ಜನ ಜಾಸ್ತಿ ಫ್ಲೈಟಲ್ಲಿ ಓಡಾಡ್ತಾರಾ ಅಥವಾ ಇಲ್ಲಿ ಎಲ್ಲ ದುಡ್ಡಿರೋರೇ ಓಡಾಡ್ತೀರಾ? ಹೌದು ಸರ್, ಅವ್ರ ಉದ್ದೇಶ ಏನು ಗೊತ್ತಾ? ಈ ಜೀತದ ಪದ್ಧತಿ ಹೊರಟೋಗಿದೆ ಅಂತ ಹೇಳ್ತಾರಲ್ಲ, ದೇವರಾಣೆ ಹೋಗಿಲ್ಲ, ಜೀತದ ಪದ್ಧತಿ ಇನ್ನೂ ಉಳಿದಿದೆ. ಉದಾಹರಣೆ ಏನು ಅಂದರೆ, ಈಗ ಯಾವನೋ ಒಬ್ಬ ಒಂದು ಮಣ್ಣು ಗುಂಡಿ ತೆಗಿಯೋ ಕೆಲಸ ಮಾಡ್ತಿರ್ತಾನೆ, ಇಲ್ಲ ಗಾರೆ ಕೆಲಸ ಮಾಡ್ತಿರ್ತಾನೆ. ಅವ್ರ ಜೀವನ ಪರ್ಯಂತ ಅವ್ರ ಮಕ್ಕಳು ಅದೇ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇವ್ರು ಕೆಲಸ ಮಾಡೋರ್ಯಾರು? ಇವ್ರ ಮನೆ ಕಸ ಗುಡಿಸೋರ್ಯಾರು? ಇವ್ರ ಮನೆ ಪಾತ್ರೆ ಬೆಳಗೋರ್ಯಾರು? ಇವ್ರ ಮನೆ ಲಾನ್ ಕ್ಲೀನ್ ಮಾಡೋರ್ಯಾರು? ಇವ್ರ ಬಟ್ಟೆ ಒಗೆಯೋರು ಯಾರು? ಐರನ್ ಮಾಡೋರು ಯಾರು? ಇವ್ರ ಉದ್ದೇಶ ಅದು. ಏಕೆಂದರೆ ಸರ್ಕಾರದಿಂದ ಶಿಕ್ಷಣನ ಮೊಟಕುಗೊಳಿಸ್ಬೇಕು. ಶಿಕ್ಷಣನ ದುಡ್ಡಲ್ಲಿ ಯಾವಾಗ ಬೆಲೆ ಜಾಸ್ತಿ ಮಾಡ್ತೀವಿ, ಶಿಕ್ಷಣ ಮೊಟಕಾಯ್ತದೆ. ಆವಾಗ ಇವ್ರು ಇಷ್ಟ ಬಂದಂಗೆ ಅವಿದ್ಯಾವಂತರು ಸೃಷ್ಟಿ ಆಯ್ತಾರೆ, ಇವ್ರು ಹೇಳ್ದಂಗೆ ಕೇಳ್ತಾರೆ. ಸರ್, ನ್ಯಾಯದ ಪರವಾಗಿರ್ಬೇಕು ಸರ್. ಅನ್ಯಾಯ ಇವ್ರು ಏನು ಮಾಡ್ತಾರೆ ಅದನ್ನು ಖಂಡಿಸ್ತೀವಿ ಸರ್. ನಾನು ಆ ಪಕ್ಷದಲ್ಲಿದ್ದೆ, ಇವಾಗ ರಾಜೀನಾಮೆ ಕೊಟ್ಟಿದ್ದೀನಿ.
ಏನು ಉದ್ದೇಶಕ್ಕೆ ಕೊಟ್ಟಿದ್ದೀನಿ ಅಂದರೆ ಇದೇ ಉದ್ದೇಶಕ್ಕೆ. ನಾವು ಕೊಡೋ ದೂರಿಗೆ ನೂರಾರು ಜನಕ್ಕೆ ಒಳ್ಳೇದಾಗಬೇಕು, ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರಿಗೋಸ್ಕರ ಪಕ್ಷಕ್ಕೋಸ್ಕರ ನಾವು ದುಡಿದ್ವಲ್ಲ, ಅದನ್ನು ಏನು ಗುರುತಿಸ್ಲಿಲ್ಲ ಅವರು. ಗುರುತಿಸ್ಬೇಕಾದಂತಹ ಒಬ್ಬ ಸಂಸದರು ಏನು ಗುರುತಿಸ್ಲಿಲ್ಲ. ಆ ಗುರುತಿಸ್ತಾ ಇರೋ ನೋವು ಇನ್ನೂ ಇದೆ. ಗುರುತಿಸೋದು ಅಂದರೆ ಸ್ವಾಮಿ ನನ್ನ ತಗೊಂಡೋಗಿ ಒಂದು ಅದರಲ್ಲಿ ಏನಂತಾರೆ ಅದಕ್ಕೆ ಸ್ಟೇಜ್ ಮೇಲೆ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡೋದಲ್ಲ. ನಾವು ಕೆಲಸ ಮಾಡೋಕ್ಕೆ ಅಂತ ಬಂದಾಗ ಇದನ್ನೆಲ್ಲ ಕೊಡ್ತೀವಲ್ಲ ನಿಮಗೆ, ಕೋಟ್ಯಾಂತರ ಸಾರ್ವಜನಿಕರದ್ದು ಕುಂದುಕೊರತೆಗಳನ್ನು ಕೊಡ್ತೀವಲ್ಲ ನಿಮ್ಮ ಹತ್ರ ಮನವಿಗಳನ್ನ, ಅದನ್ನು ಬಗೆಹರಿಸಿದ್ರೆ ನಮಗೆ ಸಂತೋಷ. ಇನ್ನೇನು ಬೇಡ ನಮಗೆ. ನಾವು ನಿಮ್ಮ ಹತ್ರ ಇನ್ನೇನು ಕೇಳ್ದೋ, ಇನ್ನು ಸರ್ಕಾರಿ ಜಾಗ ಎಲ್ಲಿದೆ ಅದನ್ನು ನಮ್ಗೆ ಮಾಡಿಕೊಡಿ, ಇಲ್ಲ ಇನ್ಯಾರ್ದಾರು ತಲೆ ಮೇಲೆ ಹೊಡೆದು ನಮ್ಗೆ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ ಏನಾದರೂ ನಿಮ್ಮ ಮನೆ ಹತ್ರ ಬಂದಿದ್ದೀವ, ಇಲ್ಲ ಇದನ್ನು ದುರುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿದ್ದೀವ. ನಾನು ಟಾರ್ಗೆಟ್ ಆದರೂ ಪರವಾಗಿಲ್ಲ ಸರ್, ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ. ಈ ಒಟ್ಟಿನಲ್ಲಿ ಆ ಜಾಗ ಉಳಿಬೇಕು. ಇದೊಂದೇ ಜಾಗ, ಇದೊಂದೇ ಅನ್ಕೋಬೇಡಿ, ಇಂಥದ್ದು ಬೇಜಾನಿದೆ. ಆ ಊಟಗಳ್ಳಿ ಅನ್ನೋ ಗ್ರಾಮದಲ್ಲಿ ಹಗರಣಗಳು ಬೇಜಾನಿದೆ. ಈಗ ಹೇಳಿದ್ನಲ್ಲ, ಕಾಲುವೆಗಳಾಗ್ಬೋದು, ಸರ್ಕಾರಿ KDB ಜಾಗಗಳಾಗ್ಬೋದು, PWD ಜಾಗ ಆಗ್ಬೋದು, ಇಲ್ಲ ಸರ್ಕಾರಿ ಶಾಲೆಗಳ ಜಾಗ ಆಗ್ಬೋದು, ಹಲವಾರು ಜಾಗಗಳಿದೆ. ಆ ಜಾಗಗಳನ್ನ ಇವ್ರ ಟಾರ್ಗೆಟ್ ಮೊದಲನೇದೇ ಆ ಕಬಳಿಸೋ ಕೆಲಸ ಮಾಡೋದು, ಒತ್ತುವರಿ ಮಾಡೋದು. ಸರ್ ನೀವು 1000 ದೂರು ಬೇಕಾದ್ರೆ ನೋಡಿ ಸರ್, ಯಾವ ಅಧಿಕಾರಿ ಇಲಾಖೆಗಳು ಯಾವ್ದಾದ್ರು ಒಂದೇ ಒಂದು ಲೆಟ್ರ್ ಮಾಡಲ್ಲ. ಈ MLAಗೆ ತಗೊಂಡೋಗಿ ಕೊಡ್ತೀವಲ್ಲ, ಮೊದಲನೇದಾಗಿ ಸೀಲಾಗಿ ಕೊಡ್ಬೇಕು. ಯಾಕೆ ಕೊಡಲ್ಲ ಇವರು? ಒಬ್ಬ ಸಾಮಾನ್ಯ ಪ್ರಜೆ ಹೋಗಿ ನಿಮ್ಮ ಶಾಸಕರ ಕಚೇರಿಗೆ ಹೋಗ್ಬಿಟ್ಟು ಕೊಟ್ಟಾಗ ಅದನ್ನು ಸೀಲಾಗಿ ಕೊಡ್ಬೇಕು. ಯಾಕೆ ಕೊಡಲ್ಲ ಇವರು? ಸಿಗಾಕತ್ತೀರಾ? ಮೊದಲನೇದಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಇಂಥದ್ದು. ನಾವು ಇಲಾಖೆ ನಿಮ್ಮ ಹತ್ರ ಬಂದಿದ್ದೀವ ಇಲ್ವೋ ಅನ್ನೋದು ಗೊತ್ತಾಗೋದಂಗೆ. ನೀವು ಸೀಲೆ ಹಾಕಲ್ಲ, ಕೊಟ್ಬಿಟ್ಟು ಹೋಗಪ್ಪ ನಾವು ನೋಡ್ತೀವಿ ಅಂತಂದರೆ ಇದ್ರ ಅರ್ಥ ಏನು? ನೀವು ಮಾಡ್ತಾ ಇರೋದು ಕೆಲಸ ತಾನೇ, ಕೂಲಿಗೆ ತಾನೇ ಮಾಡ್ತಾ ಇರೋದು. ನಾವಿರೋದೇನಕ್ಕೆ? ಹೇಳೋದಕ್ಕೆ, ಕೆಲಸ ಮಾಡಿಸ್ಕೊಳ್ಳೋಕ್ಕೆ. ನೀವು ಮಾಡ್ತಾ ಇರೋದೇನು? ಸಿಕ್ಕದೇ ಇರೋಂಥ ಕೆಲಸ, ಪಲಾಯನ ಮಾಡೋಂಥ ಕೆಲಸಗಳು ನೀವು ಮಾಡ್ತಾ ಇರೋದು. ಆದರೆ ಇಲ್ಲೇನು ಕಷ್ಟ ಅನುಭವಿಸ್ತಾ ಇರೋರು ಸಾರ್ವಜನಿಕರು, ಕೆಳಮಟ್ಟದವರು, ಮಧ್ಯಮ ವರ್ಗದವರು. ಇವ್ರಿಗೆ ಮೋಸ ಮಾಡಿ ಇವರೆಲ್ಲ ಬದುಕ್ತಾ ಇರೋದು. ಈಗ ಮತ್ತೆ ಚುನಾವಣೆ, ಮತ್ತೆ ಅದೇ ನಾಟಕ ಸ್ಟಾರ್ಟ್. ಜಾತಿ, ತಿರ್ಗಾ ಮತ್ತೆ ಧರ್ಮ, ಜಾತಿ ಧರ್ಮ, ಇದೇ ಇವ್ರ ಟಾರ್ಗೆಟು. ಈ ಎಲ್ಲ ಇವ್ರ ಪಕ್ಷಗಳು, ಅವನ ಮೇಲೆ ಹೇಳ್ತಾನೆ, ಇವನ ಮೇಲೆ ಹೇಳ್ತಾನೆ. ಇವ್ರ ಯೋಗ್ಯತೆಗೆ ನಾನು ಇಂಥ ಕೆಲಸ ಮಾಡಿದೆ, ಇಂಥದ್ದು ಮಾಡಿದೆ, ಪ್ರತಿ ತಿಂಗಳು ಇಂಥದ್ದಾಗಿದೆ, ಇಷ್ಟು ಕೋಟಿ ಪ್ರಾಜೆಕ್ಟ್, ಇಂಥದ್ದು ಕೆಲಸ ನಡೀತಾ ಇರೋ ಜಾಗದಲ್ಲಿ 1 ಕೋಟಿ 2 ಕೋಟಿ 10 ಲಕ್ಷ 50 ಲಕ್ಷ 30 ಲಕ್ಷ ಇಂಥ ಕಾಮಗಾರಿ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿ ಬೋರ್ಡ್ ಹಾಕಿದಾರಂತ. ಅಯೋಗ್ಯರು, ಭ್ರಷ್ಟರು ಅನ್ಬೇಕು ಇವ್ರನ್ನ, ಅಯೋಗ್ಯರು ಅನ್ಬೇಕು ಇವ್ರನ್ನ, ಯಾರನ್ನ ಶಾಸಕರುಗಳನ್ನ. ಒಂದೇ ಒಂದು ಇದಾಕಲ್ಲ ಸರ್ ಅವ್ರ ಬೋರ್ಡ್ನ. ಯಾವ ಅನುದಾನದಲ್ಲಿ ಕಾಮಗಾರಿ ನಡೀತಾ ಇದೆ, ನೀವು ಬಡ್ಕೊಳ್ಳೋದೆ. ಹೋರಾಟ ಮಾಡೋರು ಬಾಯಿ ಬಡ್ಕೊಂಡು ಸಾಯ್ಬೇಕಷ್ಟೇ. ಇವ್ರು ರಾಜ್ರಂಗೆ ಇರ್ತಾರೆ. ಅವ್ರ ಸುತ್ತ ಇರ್ತಾವಲ್ಲ ಚೇಲಗಳು, ಅವೇನಿದ್ರು ಅವ್ರು ಹೇಳ್ತಾರಲ್ಲ ಅದೇ ಸಿದ್ಧಾಂತ ಅಂದ್ಕೊಂಡೆ. ಅದು ಕಷ್ಟ ಯಾವಾಗ ಗೊತ್ತಾಗೋದು ಅಂದರೆ, ಇವ್ರ ಮನೇಲಿ ಇವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಕಟ್ಟೋಕ್ಕಾಗದೇ ಇದ್ದಾಗ, ಇವ್ರ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದೆ ತಗೊಂಡೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ತಾರಲ್ಲ, ಆಗ ಈ ಅಯೋಗ್ಯರಿಗೆ, ಮತಪ್ರಭುಗಳು ಈ ಅಯೋಗ್ಯರಿಗೆ ಅರ್ಥ ಆಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ಅಲ್ಲಿವರೆಗೂ ಇವರು 4 ಕಾಸು ಇವತ್ತು ದುಡ್ಕೋತಾರೆ, ಇವತ್ತೊಂದು 500,000 ಸಂಪಾದನೆ ಆಯಿತಾ, ಇವತ್ತಿನ ಕಾಲ ಕಳೀತು. ನಾಳೆ ಇವ್ರ ಮಕ್ಕಳಿಗೆ ಹೋಗ್ಬಿಟ್ಟು 1 ಲಕ್ಷನೋ 50,000ನೋ ಫೀಸ್ ಕಟ್ಟಬೇಕಲ್ಲ, ಆಗ ಅರಿವಾಗೋದು. ಅಲ್ಲಿವರೆಗೂ ಅರಿವಾಗಲ್ಲ.